ಈಗ ಪಟ್ಟಣಹಳ್ಳಿಯ ಪರಮ ಪೂಜ್ಯರು ಲೋಕ ಕಲ್ಯಾಣಕ್ಕಾಗಿ ಒಂದು ಯಾಗವನ್ನು ಏರ್ಪಾಡು ಮಾಡಿದರು. ಅದರ ಜೊತೆಯಲ್ಲಿ ವಿಶೇಷವಾಗಿ ನನ್ನ ಆರೋಗ್ಯದ ಬಗ್ಗೆನೂ ಅವ್ರಿಗೇನು ಕಾಳಜಿ ಇಟ್ಕೊಂಡಿದ್ದಾರೆ. ಈ ಒಂದು ಲೋಕ ಕಲ್ಯಾಣದ ಒಂದು ಹಿನ್ನೆಲೆಯಲ್ಲಿ ಮತ್ತು ನಾಡಿನಲ್ಲಿ ಉತ್ತಮವಾದಂಥ ಮಳೆ ಬೆಳೆ ಈ ವರ್ಷ ಆಗಬೇಕು ಅಂತಕ್ಕಂಥ ಒಂದು ಪೂಜೆಗೆ ಇವತ್ತು ಕಾರ್ಯವನ್ನೇ ನಿರ್ವಹಣೆ ಮಾಡಿದ್ದಾರೆ. ಅದರ ಜೊತೆಗೆ ವೈಯಕ್ತಿಕವಾಗಿ ನನ್ನ ಆರೋಗ್ಯದ ಬಗ್ಗೆನೂ ಅವರಿಗೆ ಮೊದಲಿಂದ ಕಾಳಜಿ ಏನಿದೆ ಅದರ ಹಿನ್ನೆಲೆಯಲ್ಲಿ ನನಗೆ ಬಂದು ಹೋಗಬೇಕು ಅಂತಕ್ಕಂಥ ಒಂದು ಆಹ್ವಾನ ಏನು ನೀಡಿದ್ರು. ಅದರ ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನನಗೆ ಗೊತ್ತಿಲ್ಲ, ಅವರು ಲೋಕ ಕಲ್ಯಾಣಕ್ಕಾಗಿ ಒಟ್ಟಾರೆ ಅವರಲ್ಲಿ ಮಂತ್ರ ಹೇಳಿದ್ದು ಗಮನಿಸಿದ್ದೀರಿ ತಾವುಗಳು. ಲೋಕ ಕಲ್ಯಾಣಕ್ಕಾಗಿ ಇವತ್ತಿನ ಒಂದು ಯಾಗವನ್ನು ಏರ್ಪಾಡು ಮಾಡಿದ್ದಾರೆ ಅಂತಕ್ಕಂಥ ಹೇಳಿದ್ದಾರೆ. ಸಂಕಲ್ಪ ಪರಮ ಪೂಜ್ಯರೇ ಬೆಳಗ್ಗೆ ಮಾಡಿದ್ದಾರೆ. ನಂತರ ಸನ್ಮಾನ್ಯ ದೇವೇಗೌಡರು ಮತ್ತು ನನ್ನ ಒಂದು ಆರೋಗ್ಯಕ್ಕೆ, ದೇವೇಗೌಡರ ಆರೋಗ್ಯಕ್ಕೆ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ರಾಜಕೀಯದ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಯಾಗ ಅಲ್ಲ ಇದು. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸ್ವಲ್ಪ ಸುಮ್ಮನೆ ಕೇಳಪ್ಪ. ನಾಡಿನ ಜನತೆಯ ಒಳಿತಿಗೆ, ನಾಡಿನ ಜನತೆಯ ಒಳಿತಿಗೋಸ್ಕರವಾಗಿ ಪರಮ ಪೂಜ್ಯರು ಕೈಗೊಂಡಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಇದು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಯಾರು ಯೋಗ್ಯರೋ ಯಾರು ಅಯೋಗ್ಯರೋ ಜನತೆ ಗೊತ್ತಿಲ್ವೇ? IT ಅಧಿಕಾರಿಗಳು ಹೋದ್ರಲ್ಲ ಅಷ್ಟು ಜನ ದಂಡೆತ್ತಿ, ಯಾರ್ದಾದ್ರೂ ನಮ್ಮ ಅಭಿಮಾನಿಗಳ ಮನೆಯಲ್ಲಿ ನೋಟ್ ಎಣಿಕೆ ಮಾಡೋದು ಯಂತ್ರ ಸಿಗ್ತಾ? ಈಶ್ವರಪ್ಪರಿಗೆ ಎಷ್ಟು ಯಂತ್ರ ಇಟ್ಕೊಂಡಿದ್ರು ನೀರಾವರಿ ಮಂತ್ರಿಗಳಾಗಿ? ನೀವೇ ತೋರಿಸಿದ್ದೀರಿ ಟಿವಿಗಳಲ್ಲಿ. ಹಿಂದೆ ನೀರಾವರಿ ಮಂತ್ರಿಗಳಾಗಿ ಈಶ್ವರಪ್ಪನವ್ರ ಮನೆಯಲ್ಲಿ ಎಷ್ಟು ನೋಟ್ ಎಣಿಸೋ ಮಿಷಿನ್ಗಳು ಇಟ್ಕೊಂಡಿದ್ರು ಅಂತೇಳಿ ನೀವುಗಳೇ ಹಿಂದೆ ಪ್ರಕಟ ಮಾಡಿರೋದು ಗಮನಿಸಿದ್ದೇನೆ. ನಮ್ಮ ಅಭಿಮಾನಿಗಳ ಮನೆಗಳಿಗೆ ಏನು ರೇಟ್ ನಡೀತಲ್ಲ, ಯಾರ್ದಾದ್ರೂ ಮನೇಲಿ ನೋಟ್ ಎಣಿಸ್ತಕ್ಕಂಥ ಮೆಷಿನ್ ಸಿಗ್ತಾ? ಅದು ಸಿಕ್ಕಿಲ್ಲ ಇವರಿಗೆ. ನೋಟ್ ಸಿಗೋದಿರಲಿ, ಮೆಷಿನ್ಗಳು ಸಿಕ್ಕಿಲ್ವಲ್ಲ. ಅದರಿಂದ ಈಶ್ವರಪ್ಪನವರಿಂದ ಯಾರು ಯೋಗ್ಯರು ಅಯೋಗ್ಯರು ಅಂತ ಹೇಳಿ ಸರ್ಟಿಫಿಕೇಟ್ ನಾನು ತಗೋಬೇಕಾಗಿಲ್ಲ. ನಾಡಿನ ಜನತೆಗೆ ನಮ್ಮ ನಡವಳಿಕೆಗಳು ಗೊತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ನಾಡಿನ ಜನತೆ ಸರ್ಟಿಫಿಕೇಟ್ ಕೊಡ್ತಾರೆ. ನನಗೆ ಯಾರೋ BJP ನಾಯಕರಿಂದ ಯಾವುದೇ ಸರ್ಟಿಫಿಕೇಟ್ನ ಇಲ್ಲಿ ಪ್ರಶ್ನೆ ಏನಾಗಿದೆ, ಚುನಾವಣೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಎದುರಿಸಲಿಕ್ಕೆ ಶಕ್ತಿ ಇರದೇ ಇರ್ತಕ್ಕಂಥವ್ರು ಕುತಂತ್ರದ ಮುಖಾಂತರ ಏನಾದರೂ ಮಾಡಿ ಇವತ್ತು ದಬ್ಬಾಳಿಕೆಗಳನ್ನು ನಡೆಸಿ, ಅಧಿಕಾರ ಇಲ್ಲದೆ ದಬ್ಬಾಳಿಕೆ ನಡೆಸಿ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರೆ. ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಕಾನೂನುಬದ್ಧವಾಗಿ ಏನು ಕೆಲಸ ನಿರ್ವಹಣೆ ಮಾಡಬೇಕು ಮಾಡ್ಕೋತಾರೆ. ನಾನು ಯಾತಕ್ಕೆ ಇಂಟರ್ಫಿಯರ್ ಆಗಲಿ? ಯಾರು ನನಗೇನು ಗೊತ್ತು? ನನಗೆ ಕೇಳಿದ್ರೆ ನಾನೇನು ಉತ್ತರ ಹೇಳಿ? ನಾನು ಹೋಗಿದ್ದೀನಾ? ನಿಮಿಷ ಯಾರೋ ಹೇಳಿದ್ದಕ್ಕೆ ನಾನೇ ಕಪ್ಪ ಉತ್ತರ ಕೊಡಲಿ? ಅದರ ಅವಶ್ಯಕತೆ ನನಗೆ. ಸರ್, ತುಮಕೂರು ಲೋಕಸಭೆ ವಿಚಾರನ್ನೇ ಯಾತಕ್ಕೆ ಕೇಳ್ತೀರಿ? ಈ ಬಾರಿಯ ಕರ್ನಾಟಕ ಲೋಕಸಭೆಯಲ್ಲಿ ಇಲ್ಲಿ ಪಕ್ಕದಲ್ಲಿ ಚಂದ್ರಣ್ಣ ಅವರು ನಿಂತಿದ್ದಾರೆ. ಅವರು ಎಷ್ಟು ಲೀಡಲ್ಲಿ ಗೆಲ್ತಾರೆ ಅಂತ ಹೇಳ್ತೀನಿ. ಇವತ್ತು 28 ಲೋಕಸಭಾ ಕ್ಷೇತ್ರಗಳಲ್ಲಿ JDSನ ಕಾಂಗ್ರೆಸ್ನ ಅಭ್ಯರ್ಥಿಗಳೇನಿದ್ದಾರೆ 28 ಕ್ಷೇತ್ರದಲ್ಲೂ ಗೆಲ್ಲೇಬೇಕು ಅಂತಕ್ಕಂಥ ಗುರಿ ಏನಿಟ್ಟಿದ್ದೇವೆ. ನಾಡಿನ ಜನತೆ ನಮ್ಮ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು, ವಿಶೇಷವಾಗಿ ನನ್ನ ರೈತರನ್ನ ಉಳಿಸ್ಲಿಕ್ಕೋಸ್ಕರವಾಗಿ ಇವತ್ತೇನು ಹಲವಾರು ಯೋಜನೆಗಳಿಗೆ ಅನುಷ್ಠಾನ ತರಲಿಕ್ಕೆ ಹೊರಟಿದ್ದೇವೆ. ಇದೆಲ್ಲವನ್ನು ಗಮನಿಸಿದ್ದಾರೆ ರೈತರು. ಇವತ್ತು JDS ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಏನಿದ್ದಾರೆ, ಇವತ್ತು ಸಾಲ ಮನ್ನಾ ಯೋಜನೆಯಿಂದ ಹಿಡಿದು ತೆಂಗಿನ ತೋಟಗಳು ಸಂಪೂರ್ಣವಾಗಿ ನಶಿಸಿ ಹೋಗಿರತಕ್ಕಂಥ ತೆಂಗಿನ ತೋಟಗಳಿಗೆ ಇವತ್ತು ಹೊಸದಾಗಿ ಬೆಳೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಎಕರೆಗೆ 20,000 ರೂಪಾಯಿ ಕೊಟ್ಟಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಕುಮಾರಸ್ವಾಮಿ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ಹಲವಾರು ಅಭಿವೃದ್ಧಿಯ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಈ ಬಾರಿ ಕರ್ನಾಟಕದ ಜನತೆ 28ಕ್ಕೆ 28 ಕ್ಷೇತ್ರದಲ್ಲಿ JDSನ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ. ಹೇಮಾವತಿ ಕಟ್ಟದಾಗ ದೇವೇಗೌಡರು ಹುಟ್ಟಿದ್ರೇನ್ರಿ? ಯಾರಾದರೂ ಹೇಮಾವತಿಗೋಸ್ಕರ ಹೋಗಿ ದೇವೇಗೌಡರು ಹೋರಾಟ ಮಾಡಿದ್ರಲ್ಲ. ಒಂದು ವಿಷಯ ನಿಮಗೂ ಪಾಪ ಗೊತ್ತಿಲ್ಲ, ಮಾಧ್ಯಮದ ಮಿತ್ರಗಳಿಗೂ. 1962-65 ಇಸ್ವಿನಲ್ಲಿ ನಿಜಲಿಂಗಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ತಮಿಳುನಾಡಿಗೆ ಹೇಳ್ತಾರೆ,
ನಾವು ಎಷ್ಟು ಬೇಕಾದರೂ ಕರ್ನಾಟಕದಿಂದ ನೀರು ಕೊಡ್ತೀವಿ ನಿಮಗೆ, ನಮಗೆ ಭತ್ತ ಬೆಳೆದು ಕೊಡಿ ಅಂತ ಕೇಳ್ತಾರೆ ಅವತ್ತಿನ ಮುಖ್ಯಮಂತ್ರಿಗಳು. ದೇವೇಗೌಡರು ಅದರ ವಿರುದ್ಧ ಪ್ರತಿಭಟನೆ ಮಾಡಿ ವಿಧಾನಸಭೆ ಒಳಗೆ ಇವತ್ತು ಜಲಾಶಯಗಳು ನಿರ್ಮಾಣ ಆಗಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿದ ಪ್ರತಿಫಲ ಹೇಮಾವತಿ ಜಲಾಶಯ ನಿರ್ಮಾಣ ಆಗಿರೋದು. ಏನು ಬಸವರಾಜು ಇಲ್ಲ ಇಲ್ಲಿ ಯಾರೋ ಒಬ್ಬ ಸುರೇಶ್ ಗೌಡ ಅಂತೇಳಿ ಏಕವಚನದಲ್ಲಿ ಮಾತಾಡ್ತಾ ಇದ್ನಲ್ಲ ದೇವೇಗೌಡರ ಬಗ್ಗೆ, ಈ ಹುಟ್ಟಿದ್ವು ಏನ್ರಿ ಇವರು? ಯಾರ್ರೀ ಮಾದೇಸ್ವಾಮಿ ಕಾಂಟ್ರಿಬ್ಯೂಷನ್ ಏನ್ರಿ? ಬಾಯಿದೆ ಅಂತೇಳಿ ನಾಲಿಗೆ ಇದೆ ಅಂತೇಳಿ ಇವತ್ತು ಮಾತನಾಡ್ತಕ್ಕಂಥ ಅವರ ನಡವಳಿಕೆ ಇದೆಯಲ್ಲ, ಆ ಕೀಳಭಿರುಚಿಗಳು. ದೇವೇಗೌಡರು ಕಾಂಟ್ರಿಬ್ಯೂಷನ್ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ ಮಾಧುಸ್ವಾಮಿ ಬಂದಿದ್ದು ಹೇಮಾವತಿ ನೀರು ತರಲಿಕ್ಕೆ, ಹೇಮಾವತಿ ಜಲಾಶಯ ಕಟ್ಟಲಿಕ್ಕೆ ರಾಜಕೀಯಕ್ಕೆ ಬಂದಿದ್ರ ಇವರು? ಸರ್ ಮಾಧುಸ್ವಾಮಿ, ಸುರೇಶ್ ಗೌಡ ಎಲ್ಲಿ ಹುಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ, ಇವರು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ. ನಿಜಲಿಂಗಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ತಮಿಳುನಾಡಿಗೆ ಹೇಳ್ತಾರೆ, ನಾವು ಎಷ್ಟು ಬೇಕಾದರೂ ಕರ್ನಾಟಕದಿಂದ ನೀರು ಕೊಡ್ತೀವಿ ನಿಮಗೆ, ನಮಗೆ ಭತ್ತ ಬೆಳೆದು ಕೊಡಿ ಅಂತ ಕೇಳ್ತಾರೆ ಅವತ್ತಿನ ಮುಖ್ಯಮಂತ್ರಿಗಳು. ದೇವೇಗೌಡರು ಅದರ ವಿರುದ್ಧ ಪ್ರತಿಭಟನೆ ಮಾಡಿ ವಿಧಾನಸಭೆ ಒಳಗೆ ಇವತ್ತು ಜಲಾಶಯಗಳು ನಿರ್ಮಾಣ ಆಗಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿದ ಪ್ರತಿಫಲ ಹೇಮಾವತಿ ಜಲಾಶಯ ನಿರ್ಮಾಣ ಆಗಿರೋದು. ಏನು ಬಸವರಾಜು ಇಲ್ಲ ಇಲ್ಲಿ ಯಾರೋ ಒಬ್ಬ ಸುರೇಶ್ ಗೌಡ ಅಂತೇಳಿ ಏಕವಚನದಲ್ಲಿ ಮಾತಾಡ್ತಾ ಇದ್ನಲ್ಲ ದೇವೇಗೌಡರ ಬಗ್ಗೆ, ಈ ಹುಟ್ಟಿದ್ವು ಏನ್ರಿ ಇವರು? ಯಾರ್ರೀ ಮಾದೇಸ್ವಾಮಿ ಕಾಂಟ್ರಿಬ್ಯೂಷನ್ ಏನ್ರಿ? ಬಾಯಿದೆ ಅಂತೇಳಿ ನಾಲಿಗೆ ಇದೆ ಅಂತೇಳಿ ಇವತ್ತು ಮಾತನಾಡ್ತಕ್ಕಂಥ ಅವರ ನಡವಳಿಕೆ ಇದೆಯಲ್ಲ, ಆ ಕೀಳಭಿರುಚಿಗಳು. ದೇವೇಗೌಡರು ಕಾಂಟ್ರಿಬ್ಯೂಷನ್ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ ಮಾಧುಸ್ವಾಮಿ ಬಂದಿದ್ದು ಹೇಮಾವತಿ ನೀರು ತರಲಿಕ್ಕೆ, ಹೇಮಾವತಿ ಜಲಾಶಯ ಕಟ್ಟಲಿಕ್ಕೆ ರಾಜಕೀಯಕ್ಕೆ ಬಂದಿದ್ರ ಇವರು? ಸರ್ ಮಾಧುಸ್ವಾಮಿ, ಸುರೇಶ್ ಗೌಡ ಎಲ್ಲಿ ಹುಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ, ಇವರು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ. ಗೊತ್ತಿದೆ ನಡೀರಿ, ಜನ ನೋಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.